ಮಾನ್ಯ ಸಭಾಪತಿಯವರೇ, 12/2/2024 ಗೌರವಾನ್ವಿತ ರಾಜ್ಯಪಾಲರು ಉಭಯ ಸದನಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಸಂಪ್ರದಾಯ ಇರ್ತಕ್ಕಂಥದ್ದು ಮತ್ತೆ ಸಂವಿಧಾನಾತ್ಮಕವಾಗಿ ಕೂಡ ಹೊಸ ವರ್ಷ ಪ್ರಾರಂಭ ಆದಾಗ, ಹೊಸ ವರ್ಷದಲ್ಲಿ ಮೊದಲನೇ ಬಾರಿ ಅಧಿವೇಶನ ಪ್ರಾರಂಭ ಆದಾಗ ಎರಡೂ ಸದನಗಳನ್ನ ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣ ಮಾಡ್ತಕ್ಕಂಥದ್ದು ಅದು ಸಂವಿಧಾನಾತ್ಮಕವಾಗಿ ಮತ್ತು ಸಾಂಪ್ರದಾಯಿಕವಾಗಿ ನಡ್ಕ ಬಂದಿರತಕ್ಕಂಥ ಪದ್ಧತಿ. ಅದರಂತೆ 12/2/2024 ಉಭಯ ಸದನಗಳ ಸದಸ್ಯರನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಆ ಭಾಷಣಕ್ಕೆ ಈ ಮೇಲ್ಮನೆಯಲ್ಲಿ UB ವೆಂಕಟೇಶ್ ಅವರು ವಂದನಾ ನಿರ್ಣಯವನ್ನು ಮಂಡಿಸಿದ್ದಾರೆ. ಅದನ್ನ ಬೆಂಬಲಿಸಿ ಶ್ರೀಮತಿ ಉಮಾಶ್ರೀ ಅವರು ಮಾತನಾಡಿದ್ದಾರೆ. ಇಬ್ಬರೂ ಕೂಡ ಆ ನಿರ್ಣಯವನ್ನು ಬೆಂಬಲಿಸಿ ಮಾತನಾಡಿದ್ದಾರೆ. ಈ ಮನೆಯಲ್ಲಿ ಮಾನ್ಯ ಸದಸ್ಯರುಗಳು ಈ ಕಡೆ JDS ಇಲ್ಲ, ಈಗ ಇವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ಒಂದೇ ಪಕ್ಷ, ಒಂದೇ ಅಂತ ಹೇಳ್ಬೋದು. BJP JDS ಎರಡೂ ಒಂದೇ. ಈಗ BJP JDSನವರು ಮತ್ತು BJPಯವರು ಎಲ್ಲರೂ ಸುಮಾರು 13 ಜನ ಮಾನ್ಯ ಸದಸ್ಯರುಗಳು ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. ಏಳು ಜನ ಮಾನ್ಯ ಸದಸ್ಯರುಗಳು ಕೋಟಾ ಶ್ರೀನಿವಾಸ ಪೂಜಾರಿ ಆದಿಯಾಗಿ, ವಿರೋಧ ಪಕ್ಷದ ನಾಯಕರು ಆದಿಯಾಗಿ, ಭಾರತೀಯ ಜನತಾ ಪಕ್ಷದಿಂದ 5 ಜನ ಕಾಂಗ್ರೆಸ್ ಪಕ್ಷದಿಂದ, ಒಬ್ಬರು ತಿಪ್ಪೇಸ್ವಾಮಿಯವರು JDSನಿಂದ ಭಾಗವಹಿಸಿ ಮಾತನಾಡಿದ್ದಾರೆ. ಹೇಳೋದು ಬಿಡಿಸಿ, ಇನ್ನೂ ನೀವು ಹಣೆಪಟ್ಟಿ ಕಟ್ಕೊಂಡಿದ್ದೀರಲ್ಲಪ್ಪ, ನೀನು ಸೆಕ್ಯುಲರ್ ಆದ್ರೆ ಈ ಕಡೆ ಬಾ, ಕೋಮುವಾದಿ ಆದ್ರೆ ಅಲ್ಲೇ ಕೂತು. ರಾಷ್ಟ್ರ ಏನ್ ಸ್ವಾತಂತ್ರ್ಯ, ನೀವೇ ರಾಷ್ಟ್ರ ಸ್ವಾತಂತ್ರ್ಯ ಇತ್ತಂಗೆ ಕೊಟ್ಟವರು ಸ್ವಾತಂತ್ರ್ಯನ. ಸುಮ್ಮನೆ ಇವೆಲ್ಲ ಯಾಕ್ರಿ ಮಾತಾಡ್ತೀರಿ? ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ನಾವು ರಾಷ್ಟ್ರವಾದಿಗಳಲ್ಲ. ಸ್ವಾತಂತ್ರ್ಯದಲ್ಲಿ ಸುಮ್ಮನೆ ಕೂತಿದ್ದವರು ರಾಷ್ಟ್ರವಾದಿಗಳು. ಏನ್ರಿ ಇದು ವಿಚಿತ್ರ? ಏನ್ರಿ ವಿಚಿತ್ರ ಇದು? ಯಾರ್ರಿ ರಾಷ್ಟ್ರವಾದಿಗಳು? ನಾವು ರಾಷ್ಟ್ರವಾದಿಗಳು, ನಾವು ನಿಜವಾದಂತ ರಾಷ್ಟ್ರವಾದಿಗಳು. ನೀವು ಅವತ್ತಿನ ಕಾಂಗ್ರೆಸ್ ಒಂದು ರಾಜಕೀಯ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು. ಸಭಾಪತಿಯವರು ಒಬ್ರು ಮಾತಾಡಿ. ರವಿಕುಮಾರ್, ಈಗ ರವಿಕುಮಾರ್ ಕೂತ್ಕೊಳ್ರಿ, ಆಮೇಲೆ ಮಾತಾಡಿ. ಮುಗಿಸ್ಬಿಡ್ತೇನೆ ಆಮೇಲೆ ಒಂದ್ ನಿಮಿಷ. ವಿರೋಧ ಪಕ್ಷ ನಾಯಕರು ಮಾತಾಡುವಾಗ ನೀವು ಮಾತಾಡಬಾರದು. ಯಾರೇ ಹೇಳ್ತೀನಿ ನಿಮಗೆ, ಸಭಾ ನಾಯಕರು ಮಾತಾಡುವಾಗ ಉಳಿದವ್ರು ಮಾತಾಡಬಾರದು. ಆಯ್ತು, ಮಾತಾಡಿ. ಯಾರು ಮಾತಾಡುವ? ಒಂದೆರಡು ನಿಮಿಷ ಮಾತಾಡಿ. ಎರಡನೇ ಬಾರಿ ನಾ MLC ಇಲ್ಲ, ಒಂದೇ ಬಾರಿ, ಫಸ್ಟ್ ಟೈಮ್ ಅಲ್ಲ, ಎರಡನೇ ಬಾರಿ ಮಾಡೋದಾದ್ರೆ ನಾಮಿನೇಟ್ ಮಾಡಿಸ್ಕೊಳ್ಳಿ, ಕೂತ್ಕೊಳ್ಳಿ. ಯಾಕಂದ್ರೆ ಸಮರ್ಥವಾಗಿ ಸುಳ್ಳಿ ಸಮರ್ಥನೆ ಮಾಡ್ತೀರಿ. ಅಲ್ಲಲ್ಲ, ಕೂತ್ಕೊಳ್ಳಿ ಪ್ಲೀಸ್. ಸಭಾಪತಿಯವ್ರಿಗೆ ಗೌರವ ಕೊಡ್ರಿ. ನನ್ನ ಅಲ್ರಿ, ನೀವು ಇಬ್ರು ಮಾತಾಡಬೇಡಿ. ಹೇಳಿಯೇ ಬಚಾವಾಗ್ತೀರಿ ಅಂತ ಮುಖ್ಯಮಂತ್ರಿ ಹೇಳಿದ್ರು.
ಆ ವಿಚಾರದಲ್ಲಿ ನಮ್ಗೆ ಅವ್ರನ್ನ ಮೀರಿಸೋ ಶಕ್ತಿ ಇಲ್ಲ ಸಭಾಪತಿ ಅವರೇ. ನೀವು ಸುಳ್ಳನ್ನು ಸತ್ಯ ತಲೆ ಮೇಲೆ ಹೊಡೆದಾಗ ಹೇಳ್ತೀರಿ, ಅದು ಯಾಕೆ ಹೇಳ್ತೀರಿ ಅಂತ. ಅದೊಂದು ಅದ್ಭುತವಾದ ಕೆಲಸ, ಆಯ್ತಾಯ್ತು ಅದೊಂದು ಅದ್ಭುತವಾದ ಈ ಕೆಲಸ. ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ ಆಯ್ತಾಯ್ತು ಬಿಡ್ರಿ ಯಾರು ಸುಳ್ಳು ಹೇಳ್ತಾರೆ. ಕೂತ್ಕೊಳ್ಳಿ. ಬಿಡ್ರಿ ನೀವೆಲ್ಲ ಬಿಡ್ರಿ. ಯಾರು ಸುಳ್ಳು ಹೇಳ್ತಾರೆ, ಯಾರು ಸತ್ಯ ಹೇಳ್ತಾರೆ ಅಂತ ಸುಳ್ಳೊಂದು ಕಡತಕ್ಕೆ ಹಾಕ್ಬೇಡ್ರಿ. ನಾವು ನೀವಲ್ಲ, ನೀವು ಸತ್ಯ ಹೇಳ್ತೀರಿ ಅಂತ ಹೇಳ್ತೀರಿ, ನಮ್ಮನ್ನು ಸುಳ್ಳು ಹೇಳ್ತೀರಿ ಅಂತ ಹೇಳ್ತೀರಿ. ನೀವು ಸುಳ್ಳು ಹೇಳ್ತಾ ಇದ್ರು ಸತ್ಯನೇ ಹೇಳ್ತೀವಿ ಅಂತ ಹೇಳ್ತೀರಿ. ಏನ್ ಮಾಡಕ್ಕಾಗಲ್ಲ.